ಸ್ನೇಹಿತರೆ, ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರ. ಶ್ರೀಕೃಷ್ಣಾಶ್ರಯ ವಾಹಿನಿಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇಂದು ಬೆಂಗಳೂರಿನ ಇತಿಹಾಸದ ಪ್ರಥಮ ಭಾಗವನ್ನು ನೋಡೋಣ. ಮೊದಲಿಗೆ ಬೆಂಗಳೂರು ಹೆಸರನ್ನು ಕುರಿತು ಚರ್ಚಿಸೋಣ. ಮಿತ್ರರೇ, ಎಲ್ಲಾ ಕಡೆ ಪ್ರಚಾರವಾಗಿರುವ ಹಾಗೂ ನಾವೆಲ್ಲರೂ ತಿಳಿದಿರುವ ಹಾಗೆ ಹೊಯ್ಸಳರ ದೊರೆ ಬಲ್ಲಾಳನೆಂಬುವವನು ಬೇಟೆಗಾಗಿ ಇಲ್ಲಿರುವ ಕಾಡಿಗೆ ಬಂದಿದ್ದ. ಆಗ ದಾರಿ ತಪ್ಪಿ ಪರಿವಾರದವರು ಬೇರೆಯಾಗಿ ಒಬ್ಬನೇ ಅಶ್ವರೂಢನಾಗಿ ತಿರುಗಿ ತಿರುಗಿ ದಣಿದು ಹಸಿವು ಬಾಯಾರಿಕೆಗಳನ್ನು ತಾಳಲಾರದೆ ಒಂದು ಗುಡಿಸಿನ ಬಳಿಗೆ ಬಂದು ಅದರಲ್ಲಿ ವಾಸವಾಗಿದ್ದ ಮುದುಕಿಯನ್ನು ಕುರಿತು ಏನಾದರೂ ತಿಂಡಿಯನ್ನು ನೀರನ್ನು ಕೊಡುವಿರಾ ಎಂದು ಕೇಳಿದಾಗ ಆ ಮುದುಕಿಯು ತನ್ನಲ್ಲಿದ್ದ ಬೆಂದ ಕಾಳನ್ನು ನೀರನ್ನು ಕೊಟ್ಟು ಉಪಚರಿಸಿದಳು. ಅದಕ್ಕೆ ರಾಜನು ಸಂತುಷ್ಟನಾಗಿ ಇಲ್ಲಿನ ಪ್ರದೇಶಕ್ಕೆ ಬೆಂದಕಾಳೂರು ಎಂದು ಹೆಸರಿಟ್ಟ. ಇದೇ ಮುಂದೆ ಬೆಂಗಳೂರಾಯಿತು ಎಂದು ಎಲ್ಲರೂ ನಾವು ನಂಬಿದ್ದೀವಿ. ಆದರೆ ಇದು ಸತ್ಯವಲ್ಲ. ವಾಸ್ತವವಾಗಿ ನೋಡಿದರೆ ಈ ಕಥೆಗೆ ಯಾವ ಪುರಾವೆಯೂ ಇಲ್ಲ. ಅದು ಹೇಗೆ ಹೇಳ್ತೀರಾ ಸುಳ್ಳು ಅಂತ ಅಂತೀರಾ? ಅದಕ್ಕೆ ಸಾಕ್ಷಿಯಾಗಿ ಒಂದು ಶಾಸನವಿದೆ ಸ್ನೇಹಿತರೆ. ಅಂದ ಹಾಗೆ ಬೆಂಗಳೂರು ಎಂಬ ಪದ ಬಳಕೆ ಕ್ರಿಸ್ತಶಕ 890 ಬೇಗೂರಿನಲ್ಲಿ ದೊರೆತ 2ನೇ ನೀತಿ ಮಾರ್ಗನ ಶಾಸನದಲ್ಲಿ ಕಂಡುಬಂದಿದೆ. ಈ ಬೇಗೂರು ಬೆಂಗಳೂರಿನ ದಕ್ಷಿಣಕ್ಕೆ 10 ಮೈಲಿ ದೂರದಲ್ಲಿದೆ. ಇಲ್ಲಿರುವ ನಾಗೇಶ್ವರ ಮತ್ತು ಕಮಟೇಶ್ವರ ದೇವಾಲಯದ ಗೋಡೆಗಳಲ್ಲಿ 2 ಶಾಸನಗಳಲ್ಲಿ ಬೆಂಗಳೂರು ಎಂಬ ಪದವಿದೆ. ಜೈನರ ಪ್ರಮುಖ ಕೇಂದ್ರವಾಗಿದ್ದ ಇದು ಆಗಲೇ ಪ್ರಸಿದ್ಧ ನಗರವಾಗಿತ್ತೆಂದು ಶಾಸನಗಳಿಂದ ನಿರ್ಧರಿಸಬಹುದಾಗಿದೆ. ಈ ಶಾಸನಗಳಿಂದ ವೀರಬಲ್ಲಾಳನ ಬೆಂದಕಾಳೂರಿನ ಪ್ರಸಂಗಕ್ಕಿಂತ ಸುಮಾರು 200 ವರ್ಷಗಳ ಹಿಂದೆಯೇ ಬೆಂಗಳೂರು ಅಸ್ತಿತ್ವದಲ್ಲಿತ್ತೆಂದು ವೇದ್ಯವಾಗುತ್ತದೆ. ಸ್ನೇಹಿತರೆ, ಇದರಿಂದ ಕೆಂಪೇಗೌಡರು ಹೊಸ ಬೆಂಗಳೂರನ್ನು ಕಟ್ಟುವುದಕ್ಕಿಂತ ಮುಂಚೆಯೇ ಒಂದು ಸಣ್ಣ ಹಳ್ಳಿಯಾದ ಹಳೆ ಬೆಂಗಳೂರು ಇತ್ತೆಂಬುದು ಈ ಶಾಸನವಿಂದ ತಿಳಿದುಬರುತ್ತದೆ. ಇದಕ್ಕೆ ಪುಷ್ಟಿಯಾಗಿ ಜವರೇಗೌಡರು ತಮ್ಮ ಐತಿಹಾಸಿಕ ಗ್ರಂಥದಲ್ಲಿ ಹೀಗೆ ಬರೆದಿದ್ದಾರೆ: ಕೆಂಪೇಗೌಡ ಹೊಸ ನಗರವನ್ನು ಕಟ್ಟಿದ ಮೇಲೆ ಆ ಊರಿಗೆ ಶಿವನ ಸಮುದ್ರವೆಂದು ಕರೆಯಲು ಇಷ್ಟವಿರಲಿಲ್ಲ. ತನ್ನ ತಾಯಿ, ತನ್ನ ಪತ್ನಿ, ತನ್ನ ಸೊಸೆ, ಆ 3 ಜೀವಗಳಲ್ಲಿ ಕೆಂಪೇಗೌಡ ಭಾಗ್ಯ ದೇವತೆಯ ಬೇರೆ ಬೇರೆ ರೂಪಗಳನ್ನು ಕಂಡಿದ್ದನು. ಬಡ ಹಳ್ಳಿಯಾದ ಆ ಬೆಂಗಳೂರು ಆ 3 ತ್ರಿಮೂರ್ತಿಗಳಿಗೂ ತವರೂರಾಗಿತ್ತು. ಅದಕ್ಕಿಂತ ಬೇರೆ ಹೆಸರಾವುದು ಅವನಿಗೆ ಗೋಚರಿಸಲಿಲ್ಲ, ಮೆಚ್ಚಿಗೆ ಆಗಲಿಲ್ಲ. ಈ ಹೊಸ ಊರಿನಲ್ಲೇ ಆ ತ್ರಿಮೂರ್ತಿಗಳ ಬೆಳಕನ್ನು ಕಂಡನು. ಆದುದರಿಂದ ಆ ಹೆಸರೇ ಈ ಊರಿಗೂ ಉಚಿತವಾಗಿ ಸಲ್ಲುತ್ತದೆಂದು ನಿರ್ಣಯಿಸಿಕೊಂಡನು. ಹೊಸ ಊರು ಬೆಂಗಳೂರಾಯಿತೆಂದು ಬರೆದಿದ್ದಾರೆ. ಮೇಲ್ಕಂಡ ವಿಷಯಗಳಿಂದ ಕೆಂಪೇಗೌಡನ ತಾಯಿ, ಪತ್ನಿ, ಸೊಸೆ ಈ 3 ತವರೂರು ಹಳೆ ಬೆಂಗಳೂರೇ ಆಗಿತ್ತೆಂದು ತಿಳಿದು ಬರುತ್ತದೆ. ಆದ್ದರಿಂದ ಅದೇ ಹೆಸರನ್ನೇ ಹೊಸ ಊರಿಗೆ ಇಟ್ಟನೆಂಬ ಅಂಶ ತಿಳಿದು ಬರುತ್ತದೆ. ಅಂದ ಮೇಲೆ ಹೊಸ ಬೆಂಗಳೂರು ರೂಪುಗೊಳ್ಳುವ ಮುಂಚೆ ಬೆಂಗಳೂರು ಎಂಬ ಹೆಸರಿನ ಇನ್ನೊಂದು ಗ್ರಾಮವಿತ್ತೆಂದು ಸ್ಪಷ್ಟವಾಗುತ್ತದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಮೊದಲೇ ವಿವರಿಸಿದಂತೆ ಬೇಗೂರಿನಲ್ಲಿ ಒಂದು ಶಾಸನವು ದೊರಕಿದೆ. ಗೆಳೆಯರೇ, ಬೆಂಗಳೂರು ಹೆಸರಿನ ಬಗ್ಗೆ ಇನ್ನು ಕೆಲವು ಉಲ್ಲೇಖ ಉಂಟು. ಅವು ಯಾವುವುಗಳು ಅಂತ ಇವಾಗ ನೋಡೋಣ ಬನ್ನಿ. ಮೊದಲನೆಯದಾಗಿ, ಬೆಂಗಳೂರು ನಗರ ಸ್ಥಾಪನೆಗೆ ಮುಂಚೆ ಹಿರಿಯ ಕೆಂಪೇಗೌಡನು ಆ ಪ್ರದೇಶದಲ್ಲಿದ್ದ ದೊಡ್ಡ ಕಾಡನ್ನು ಕಡಿಸಿ ಮರಗಳನ್ನು ಸುಡಿಸಿದನಂತೆ. ಕಾಡನ್ನು ಕಡಿಸಿ ಸುಡಿಸಿ ಬಯಲು ಪ್ರದೇಶವನ್ನು ನಿರ್ಮಿಸಿ ಹೊಸ ಪಟ್ಟಣವನ್ನು ಕಟ್ಟಿಸಿದನಂತೆ. ಆಗ ಜನ ಈ ಹೊಸ ಪಟ್ಟಣವನ್ನು ಬೆಂದಕಾಡೂರು ಎಂದು ಕರೆಯತೊಡಗಿದರಂತೆ. ಬೆಂದಕಾಡೂರು ದಿನ ಕಳೆದಂತೆ ಬೆಂಗಾಡೂರು ಆಗಿ ಮುಂದೆ ಬೆಂಗಾಳೂರು ಆಗಿ ಈಗ ಪ್ರಸ್ತುತ ಬೆಂಗಳೂರು ಎಂದಾಯಿತೆಂದು ಹೇಳುತ್ತಾರೆ. ಮತ್ತೆ ಇನ್ನೊಂದು ವಾದ ಹೀಗಿದೆ ಸ್ನೇಹಿತರೆ. ವಿಜಯನಗರದ ಕೆಲವು ಅರಸರು ವಿಷ್ಣು ಭಕ್ತರು. ಅವರನ್ನು ಮೆಚ್ಚಿಸುವ ಸಲುವಾಗಿ ಕೆಂಪೇಗೌಡನು ತಾನು ವಿಷ್ಣು ಭಕ್ತನಾಗಿ ತನ್ನ ರಾಜ್ಯದಲ್ಲಿ ಕೆಲವು ಕಡೆ ವೆಂಕಟರಮಣ ಸ್ವಾಮಿ ದೇವಾಲಯಗಳನ್ನು ನಿರ್ಮಿಸಿದನು. ಇದಕ್ಕೆ ಸಾಕ್ಷಿ ಎಂಬಂತೆ ಅಂತಹ ಒಂದು ವೆಂಕಟರಮಣ ಸ್ವಾಮಿ ಗುಡಿಯನ್ನು ಈಗಲೂ ಅವೆನ್ಯೂ ರಸ್ತೆಯಲ್ಲಿ ನಾವು ಕಾಣಬಹುದಾಗಿದೆ. ಹಾಗೂ ಬಳೆಪೇಟೆಯಲ್ಲಿರುವ ನರಸಿಂಹಸ್ವಾಮಿಯ ದೇವಸ್ಥಾನವು ವೈಷ್ಣವ ದೇವಾಲಯಕ್ಕೊಂದು ಉದಾಹರಣೆಯಾಗಿದೆ. ಇದೇ ಕಾರಣಕ್ಕಾಗಿ ಈ ಊರಿಗೆ ವೆಂಕಟೂರು ಎಂಬ ಹೆಸರು ಮೂಲವಾಗಿರಬಹುದು ಎಂಬ ನಂಬಿಕೆ ಇದೆ. ಹಾಗೂ ವಾಕ್ಕಾರಕ್ಕೆ ಬದಲಾಗಿ ಬಾಕ್ಕಾರವು, ಕಾಕ್ಕಾರಕ್ಕೆ ಬದಲಾಗಿ ಗಾಕಾರವು ಬರುವುದು ಹೊಸತೇನಲ್ಲ.
ಹೊಸಗನ್ನಡ ವ್ಯಾಕರಣದಲ್ಲಿ ಈ ಸಿದ್ಧಾಂತವನ್ನು ಒಪ್ಪಿಕೊಳ್ಳಲಾಗಿದೆ. ಹಾಗೆಂದ ಮೇಲೆ ವೆಂಕಟೂರು ಎಂಬುದೇ ಮೂಲವಾಗಿ ಬೆಂಗಳೂರಾಗಿ ಮಾರ್ಪಟ್ಟಾಗಿರಬಹುದಲ್ಲವೇ? ಸ್ನೇಹಿತರೆ, ಇದು ಬಿಟ್ಟು ಮತ್ತೊಂದು ವಾದವೂ ಉಂಟು. ಬೆಂಗಳೂರು ನೆಲೆಗೊಂಡಿರುವ ಪ್ರದೇಶ ಬೆಣಚು ಕಲ್ಲುಗಳಿಂದ ಕೂಡಿರುವಂತದ್ದಾಗಿದೆ. ಹಿಂದೆ ಇಲ್ಲಿ ಬೆಣಚು ಕಲ್ಲು ಹೇರಳವಾಗಿ ದೊರೆಯುತ್ತಿತ್ತು. ಆದ್ದರಿಂದ ಬೆಣಚುಕಲ್ಲೂರು ಎಂದಾಗಿ ಕ್ರಮೇಣ ಬೆಣಚಕಲ್ ಎಂಬುದು ಬೆನಗಲ್ ಆಗಿ ಬೆನಗಲ್ಲೂರು ಬೆಂಗಳೂರು ಎಂದು ಆಗಿರಬಹುದಾಗಿದೆ ಎಂದು ಊಹಿಸಲಾಗಿದೆ. ಸ್ನೇಹಿತರೆ, ಅದೇನೇ ಇರಲಿ, ಹೊಸ ಬೆಂಗಳೂರನ್ನು ಕೆಂಪೇಗೌಡನು ಕಟ್ಟುವುದಕ್ಕಿಂತ ಮುಂಚೆಯೇ ಒಂದು ಸಣ್ಣ ಹಳ್ಳಿಯಾದ ಹಳೆ ಬೆಂಗಳೂರು ಇತ್ತು. ತನ್ನ ತಾಯಿ, ಪತ್ನಿ ಹಾಗೂ ಸೊಸೆಯರ ಗೌರವಾರ್ಥವಾಗಿ ತನ್ನ ಹೊಸ ನಗರಕ್ಕೂ ಸಹ ಬೆಂಗಳೂರು ಎಂಬ ಹೆಸರಿಟ್ಟನು. ಇದು ಸತ್ಯಾಂಶವಾಗಿದೆ. ಹಾಗೂ ಬೆಂದ ಕಾಳೂರಿನಿಂದ ಬೆಂಗಳೂರು ಎಂದಾಯಿತೆನ್ನುವುದಕ್ಕಿಂತ ಬೆಂದ ಕಾಡೂರು, ಬೆಣಚಕಲ್ಲಿನೂರು ಎನ್ನುವುದರಿಂದ ಬೆಂಗಳೂರು ಎಂದಾಗಿರುವುದೇ ಹೆಚ್ಚು ಸಾಧುವಾಗಿದೆ ಎನ್ನಬಹುದು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಸ್ನೇಹಿತರೆ. ಮುಂದೆ ಬರುವ ಸಂಚಿಕೆಗಳಲ್ಲಿ ಬೆಂಗಳೂರಿನ ರೋಚಕ ಇತಿಹಾಸದ ಬಗ್ಗೆ ತಿಳಿಯೋಣ. ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ.